ಇಂದು ಬಂಗಾರಪೇಟೆ ಪಟ್ಟಣದ ಬೆಸ್ಕಾಂ ಕಚೇರಿ ಸಭಾಂಗಣದಲ್ಲಿ ಗೌರವ ಡಾಕ್ಟರೇಟ್ ಪದವಿ ಪುರಸ್ಕೃತರಾದ ಚಲಪತಿರವರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಹುಸೇನ್ ರವರು ಮಾತನಾಡಿ, ವೃತ್ತಿ ಜೀವನ ಹಾಗೂ ಸಾಮಾಜಿಕ ಜೀವನದಲ್ಲಿ ಮೌಲ್ಯವರ್ಧಿತ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಗೌರವ ಡಾಕ್ಟರೇಟ್ ಪದವಿಗೆ ಪುರಸ್ಕೃತರಾದ ನಿವೃತ್ತ ಬೆಸ್ಕಾಂ ಎಇಇ ಚಲಪತಿರವರ ಸೇವೆಯು ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂತಾಗಿದೆ ಅಂತ ಅಭಿಪ್ರಾಯಪಟ್ಟರು. ಇವರ ಕಾರ್ಯವೈಖರಿಯನ್ನ ಪರಿಗಣಿಸಿ ತಮಿಳುನಾಡಿನ ಏಷ್ಯನ್ ಇಂಟರ್ನ್ಯಾಷನಲ್ ರಿಸರ್ಚ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಿರುವುದು ಇಡೀ ತಾಲೂಕಿನ ಜನತೆ ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಒಬ್ಬ ಅಧಿಕಾರಿಯಾಗಿ ಜನಸೇವಕರಾಗಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಮತ್ತೊಬ್ಬರಿಗೆ ಮಾದರಿಯಾಗಿದ್ದಾರೆ ಅಂತ ತಿಳಿಸಿದರು. ನಂತರ ಪ್ರಾಥಮಿಕ ಸಂಘದ ಅಧ್ಯಕ್ಷ ಪ್ರಸಾದ್ ಮಾತನಾಡಿ, ಚಲಪತಿರವರ ವ್ಯಕ್ತಿತ್ವ ಅತ್ಯಂತ ಸರಳ, ದಕ್ಷತೆ, ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಕೂಡಿದ್ದು, ಇವರ ಸೇವೆ 100 ವರ್ಷಗಳ ಅನುಭವವನ್ನ ಮೀರಿಸುವಂಥದ್ದು. ಇವರು ತಮ್ಮ ವೃತ್ತಿಯ ಜತೆಗೆ ಸಮಾಜ ಸೇವೆಯನ್ನ ಪ್ರವೃತ್ತಿಯನ್ನಾಗಿಸಿಕೊಂಡು ಶ್ರಮಿಸಿದವರು. ಇವರ ಕಾಲಾವಧಿಯಲ್ಲಿ ಸದಾಕಾಲ ನೌಕರರ ಪರವಾಗಿ ನಿಂತು ಅತ್ಯಂತ ಶಿಸ್ತುಬದ್ಧವಾಗಿ ನಿಂತು ರೈತರ ಪರವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇಂತಹ ವ್ಯಕ್ತಿಗೆ ಗೌರವ ಡಾಕ್ಟರೇಟ್ ಪುರಸ್ಕಾರ ದೊರೆತಿರುವುದು ಪ್ರಶಂಸನೀಯಕ್ಕೆ ಅರ್ಹವಾಗಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಬಂಗಾರಪೇಟೆ ಬೆಸ್ಕಾಂ ಇಲಾಖೆಯ ಉಪವಿಭಾಗದ ಎಇಇ ರಾಮಕೃಷ್ಣಪ್ಪ, ವೆಂಕಟೇಶ್, ಸುಬ್ಬರಾವ್, ಲಿಂಗರಾಜ್, ಗೋಪಾಲ್, ಮುನಿವೆಂಕಟಪ್ಪ, ಮಂಜುನಾಥ್ ಹಾಗೂ ನಿವೃತ್ತ ನೌಕರರು ಹಾಜರಿದ್ದರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ತಾಲೂಕಿನ ಉಪವಿಭಾಗದಲ್ಲಿ ಒಂದು ಸಣ್ಣದಾಗಿ ಸಭೆ ಮಾಡಬೇಕು ಅಂತ ನಾವು 4 ಜನ ಮಾತಾಡ್ತಿದ್ವಿ. ಆ 4 ಜನರಲ್ಲಿ ನಮ್ಮ ಕಾರ್ಯಜನಾಗಿರ್ಬೋದು, ಎಲ್ಲ ಮಾಡೋಣ, ಮಾಡೋಣ ಅಂತ ಹೇಳಿ ನೀವೆಲ್ಲ ಏನು ಪ್ರೋತ್ಸಾಹ ಕೊಟ್ಟಿದ್ದೀರಿ, ಆ ಪ್ರೋತ್ಸಾಹದಿಂದಲೇ ಒಂದು ಸಭೆ ನಡೀತಾ ಇದೆ. ಇದು ಗೌರವ ಮುಂದಿನ ಒಂದು ರಿಟೈರ್ಡ್ ಎಂಪ್ಲಾಯೀಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಗ್ಗೆ ಎಲ್ಲ ಒಳ್ಳೆಯ ಉತ್ತರಗಳನ್ನು ನುಡಿದಿದ್ದೀರಿ. ಅದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ, ಅದು ಸಂತೋಷ ಇದೆ. ನಿಮ್ಮ ಒಂದು ಆಶೋತ್ತರಗಳನ್ನ ಅಥವಾ ನೀವು ನನ್ನ ಮೇಲೆ ಏನು ಅಭಿಮಾನ ಇಟ್ಟಿದ್ದೀರಿ ಅದ್ರ ಪ್ರಕಾರ ಒಬ್ಬ ಎಡವಳಿಯಾಗಿ ಬೆಳೆಯಲಿಲ್ಲ, ಇಡೀ ಸಮಾಜವನ್ನ ಬೆಳೆಸಿದ್ದಾರೆ. ಅವರ ಸಹೋದ್ಯೋಗಿಗಳು ಏನಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು, ಯಾವ ರೀತಿ ನಮ್ಮ ಒಂದು ಸರ್ಕಾರಿ ಸೇವೆ ಕೂಡ ನೀಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಮನದಟ್ಟು ಮಾಡಿದ್ದಾರೆ. ಅವರು 2012ರಿಂದ 4 ವರ್ಷ 2016ವರೆಗೂ ಸಹಾಯಕ ಕಾರ್ಯನಿರ್ವಾಹಕರಾಗಿ ಬಂಗಾರಪೇಟೆ ಉಪವಿಭಾಗದಲ್ಲಿ ಅವರು ಕೆಲಸ ನಿರ್ವಹಿಸಿದಂಥ ಸಮಯದಲ್ಲಿ ನಾನು